ನಮಸ್ಕಾರ ಸ್ನೇಹಿತರೆ, GCV ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಭಾಗವತ ಪುರಾಣದಲ್ಲಿ ವಿಷ್ಣುವಿನ ಅಂಶದಿಂದ ಅನಸೂಯ ಮತ್ತು ಅತ್ರಿ ಋಷಿಗೆ ಜನಿಸಿದ ಸುತನೇ ದತ್ತಾತ್ರೇಯ ಎನ್ನುವವರು ಏಹಯ ರಾಜನಾದ ಕಾರ್ತ್ಯವೀರಾರ್ಜುನ ಹರಿಯ ಅಂಶದಿಂದ ಹುಟ್ಟಿದ ದತ್ತಾತ್ರೇಯನಿಂದ ಯೋಗವನ್ನು ಪಡೆದವನೆಂದು ಅಲ್ಲಿಯೇ ಹೇಳಿದೆ. ದತ್ತಾತ್ರೇಯನು ಯದುರಾಜನಿಗೆ ಮಾಡಿದ ಉಪದೇಶವನ್ನೇ ಭಾಗವತದಲ್ಲಿ ಶ್ರೀಕೃಷ್ಣನು ಉದ್ಧವನಿಗೆ ಉಪದೇಶಿಸುತ್ತಾನೆ. ದುರ್ಲಭವಾದ ಮನುಷ್ಯನ ದೇಹವು ನಾಶವಾಗುವುದಕ್ಕೆ ಮೊದಲು ನಿಶ್ರೇಯಸ್ಸನ್ನು ಪಡೆಯಬೇಕೆಂಬುದೇ ಈ ಉಪದೇಶದ ಸಾರ. ಈ ವಿಡಿಯೋದಲ್ಲಿ ನಾವು ಕೇವಲ ಅವಧೂತ ಗೀತೆಯ ಶ್ಲೋಕಗಳ ಕನ್ನಡದ ಅರ್ಥವನ್ನು ಮಾತ್ರ ತಿಳಿಯಲಿದ್ದೇವೆ. ಇದನ್ನು ನಮಗೆ ಅನುವಾದಿಸಿ ತಲುಪಿಸಿದ ಸೋಮನಾಥಾನಂದ ಗುರುಗಳಿಗೆ ವಂದಿಸಿ ಮತ್ತು ಇದನ್ನು ಮುದ್ರಣ ಮಾಡಿ ಪುಸ್ತಕ ರೂಪದಲ್ಲಿ ಹೊರತಂದ ರಾಮಕೃಷ್ಣ ಮಠಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಈಗ ಅವಧೂತ ಗೀತೆಯ ಶ್ಲೋಕಗಳ ಅರ್ಥವನ್ನು ತಿಳಿಯೋಣ. ಅವಧೂತ ಗೀತ. ಅಧ್ಯಾಯ 1. ಈಶ್ವರಾನುಗ್ರಹದಿಂದ ಮಾತ್ರ ಮನುಷ್ಯರಿಗೆ ಅದ್ವೈತ ವಾಸನೆ ಪ್ರಾಪ್ತವಾಗುವುದು. ಸಂಸಾರ ಭಯದಿಂದ ಪಾರಾಗಬೇಕೆಂಬ ಆಸೆ ಎಲ್ಲೋ ಕೆಲವರಲ್ಲಿ ಮಾತ್ರ ಉದಯಿಸುವುದು. ನಿರಾಕಾರವಾದ ಅವ್ಯಯನಾದ ನನ್ನಿಂದ ಬೇರೆಯಾಗದ ಶಿವನನ್ನು ನಾನು ಪೂಜಿಸುವುದೆಂತೂ ವಿಶ್ವವೆಲ್ಲ ಅವನಿಂದ ತುಂಬಿ ತುಳುಕಾಡುತ್ತಿದೆ. ಆತ್ಮನೇ ವ್ಯಾಪಕವೂ ವ್ಯಾಪ್ಯವೂ ಆಗಿರುತ್ತಾನೆ. ಪಂಚಭೂತಾತ್ಮಕವಾದ ಪ್ರಪಂಚ ಮರೀಚ ಜಲದಂತೆ ಇದೆ. ನಾನು ಯಾರಿಗೆ ನಮಿಸುವುದು? ನಿರಂಜನನಾದ ಏಕವೇ ನಾನು. ಆತ್ಮನೇ ಸರ್ವವೂ ಆಗಿರುತ್ತಾನೆ. ಭೇದವೂ ಇಲ್ಲ, ಅಭೇದವೂ ಇಲ್ಲ. ಇದನ್ನು ಆಸ್ತಿ ಅಥವಾ ನಾಸ್ತಿ ಎಂದು ಹೇಗೆ ಹೇಳುವುದು? ಇದೊಂದು ವಿಸ್ಮಯವಾಗಿ ನನಗೆ ತೋರುತ್ತದೆ. ಸರ್ವ ವೇದಾಂತದ ಜ್ಞಾನ ವಿಜ್ಞಾನಗಳ ಸಾರವೂ ಇದು. ನಾನು ಸ್ವಭಾವತಃ ನಿರಾಕಾರನು, ಸರ್ವವ್ಯಾಪಿಯೂ ಆದ ಆತ್ಮನು. ನಾನೇ ಸರ್ವಾತ್ಮಕನಾದ ನಿಷ್ಕಲನಾದ ಗಗನದಂತಿರುವ ಸ್ವಭಾವ ನಿರ್ಮಲನಾದ ಶುದ್ಧನಾದ ದೇವನು. ಇದರಲ್ಲಿ ಸಂಶಯವಿಲ್ಲ. ನಾನೇ ಅವ್ಯಯವಾದ ಅನಂತವಾದ ಶುದ್ಧ ವಿಜ್ಞಾನ ವಿಗ್ರಹವಾಗಿರುವೆನು. ಸುಖ ದುಃಖಗಳು ನನಗೆ ತಿಳಿಯದು. ಇದು ಇತರರಿಗೆ ಹೇಗೆ ಇರಬಲ್ಲದು? ಶುಭಾಶುಭಗಳನ್ನು ಕೊಡುವ ಮಾನಸಿಕ ಕರ್ಮ ನನಗಿಲ್ಲ. ಶುಭಾಶುಭಗಳನ್ನು ಕೊಡುವ ಕಾಯಿಕ ಕರ್ಮ ನನಗಿಲ್ಲ. ಶುಭಾಶುಭಗಳನ್ನು ಕೊಡುವ ವಾಚಿಕ ಕರ್ಮ ನನಗಿಲ್ಲ. ಶುದ್ಧನಾದ ಅತೀಂದ್ರಿಯವಾದ ಜ್ಞಾನಾಮೃತವೇ ನಾನು. ಮನಸ್ಸು ಗಗನದಂತೆ ಇದೆ. ಮನಸ್ಸು ಸರ್ವತೋಮುಖವಾಗಿದೆ. ಹಿಂದೆ ಹೋಗಿರುವುದು ಮನಸ್ಸೇ. ಮನಸ್ಸೇ ಸರ್ವವೂ ಆಗಿದೆ. ಪರಮಾರ್ಥಿಕ ದೃಷ್ಟಿಯಿಂದ ನೋಡಿದರೆ ಮನಸ್ಸೇ ಇಲ್ಲ. ವ್ಯೋಮಾತೀತವಾದ ನಿರಂತರವಾದ ಸರ್ವವನ್ನೂ ಒಳಗೊಂಡ ಆತ್ಮನೇ ನಾನು. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾನು ನನ್ನ ಆತ್ಮನನ್ನು ಹೇಗೆ ನೋಡಬಲ್ಲೆ? ನಿಜವಾಗಿ ನೀನು ಅವ್ಯಯ. ಎಲ್ಲದರಲ್ಲಿಯೂ ನೀನೇ ಸಮವಾಗಿ ಕಾಣುತ್ತೀಯೇ. ನಿನಗೆ ಹೇಗೆ ಇದು ಗೊತ್ತಾಗುವುದಿಲ್ಲ? ನಿನ್ನ ಕಾಂತಿಗೆ ಎಂದೂ ಕುಂದಿಲ್ಲ. ನೀನು ಯಾವಾಗಲೂ ಉದಿತನಾಗಿರುವೆ. ನಿನಗೆ ಅಸ್ತವಿಲ್ಲ. ಕತ್ತಲೆಯನ್ನು ಮತ್ತು ಬೆಳಕನ್ನು ಕುರಿತು ನೀನು ಹೇಗೆ ಆಲೋಚಿಸುವೆ? ಸರ್ವತ್ರವೂ ಇರುವ ಆತ್ಮನನ್ನು ಕುರಿತು ನಿರಂತರವೂ ಚಿಂತಿಸು. ನಾನು ಧ್ಯಾನಿ, ಧ್ಯೇಯ ಬೇರೆ ಎಂದು ಅಖಂಡವಾದುದನ್ನು ಹೇಗೆ ವಿಭಾಗಿಸಬಲ್ಲೆ? ನಿನಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ನಿನಗೆ ಎಂದು ದೇಹವೇ ಇರಲಿಲ್ಲ. ಶ್ರುತಿ ಬಹುವಿಧದಲ್ಲಿ ಸರ್ವವು ಬ್ರಹ್ಮವೆಂದು ವಿವರಿಸುತ್ತದೆ. ನೀನು ಶಿವ,
ಸರ್ವತ್ರ ಸರ್ವದ ಒಳಗೆ ಮತ್ತು ಹೊರಗೆ ವ್ಯಾಪಿಸಿರುವೆ. ಹೀಗಿದ್ದರೂ ಭ್ರಾಂತ ಪಿಶಾಚಿಯಂತೆ ಏಕೆ ಅಲ್ಲಿ ಇಲ್ಲಿ ಧಾವಿಸುತ್ತಿರುವೆ? ನಿನಗೆ ಮತ್ತು ನನಗೆ ಸಂಯೋಗವೂ ಇಲ್ಲ, ವಿಯೋಗವೂ ಇಲ್ಲ. ನಿಜವಾಗಿ ನಾನೂ ಇಲ್ಲ, ನೀನೂ ಇಲ್ಲ, ಪ್ರಪಂಚವೂ ಇಲ್ಲ. ಆತ್ಮನೊಬ್ಬನೇ ಸತ್ಯವಾಗಿ ಇರುವನು. ನೀನು ಶಬ್ದಾದಿ ಪಂಚಕ್ಕೆ ಸೇರಿಲ್ಲ, ಅವು ನಿನಗೆ ಸೇರಿಲ್ಲ. ನೀನು ಪರಮ ತತ್ವವಲ್ಲದೆ ಬೇರಲ್ಲ. ನೀನು ಏಕೆ ಪರಿತಪಿಸುತ್ತೀಯೇ? ಜನ್ಮ, ಮೃತ್ಯು, ಚಿತ್ತ, ಬಂಧ, ಮೋಕ್ಷ, ಶುಭ, ಅಶುಭ, ನಾಮ, ರೂಪ ಇವಾವುವೂ ನನಗೆ ಮತ್ತು ನಿನಗೆ ಇಲ್ಲ. ಹೀಗಿರುವಾಗ ವತ್ಸ, ನೀನು ಏಕೆ ರೋಧಿಸುವೆ? ಎಲೈ ಮನಸ್ಸೇ, ಭ್ರಾಂತ ಪಿಶಾಚಿಯಂತೆ ಏಕೆ ಅಲದಾಡುವೆ? ನೀನೇ ಅಭಿನ್ನವಾದ ಆತ್ಮನೆಂದು ತಿಳಿದು ರಾಗವನ್ನು ತ್ಯಜಿಸಿ ಸುಖಿಯಾಗು. ನಿಜವಾಗಿ ವಿಕಾರವರ್ಜಿತವಾದ ತತ್ವವೇ ನೀನು. ನೀನು ಅಚಲ, ಏಕ, ಮೋಕ್ಷ ವಿಗ್ರಹ. ನಿನಗೆ ರಾಗವೂ ಇಲ್ಲ, ವಿರಾಗವೂ ಇಲ್ಲ. ಇಂತಹವನು ಕಾಮಗಳ ಬೈಕೆಗೆ ಸಿಕ್ಕಿ ನರಳುವುದೆಂತು? ಶ್ರುತಿಗಳೆಲ್ಲ ಪರತತ್ವವನ್ನು ನಿರ್ಗುಣ, ಶುದ್ಧ, ಅವ್ಯಯ, ಅಶರೀರ, ಸಮ ಎಂದು ಸಾರುವವು. ನಾನೇ ಅದು ಎಂದು ತಿಳಿ, ಅದರಲ್ಲಿ ಸಂಶಯವಿಲ್ಲದೆ ಇರಲಿ. ಆಕಾರವುಳ್ಳದ್ದು ಅನೃತವೆಂದು ತಿಳಿ, ನಿರಾಕಾರವೇ ನಿರಂತರವಾಗಿರುವುದು. ಈ ತತ್ವದ ಉಪದೇಶದಿಂದ ಪುನರ್ಜನ್ಮವಿಲ್ಲ. ಜ್ಞಾನಿಗಳು ತತ್ವ ಒಂದೇ, ಅದು ಸಮವಾಗಿರುವುದು ಎನ್ನುವರು. ರಾಗವನ್ನು ತ್ಯಜಿಸಿದ ಮೇಲೆ ಚಿತ್ತ ಏಕವೂ ಅಲ್ಲ, ಅನೇಕವೂ ಅಲ್ಲ. ಸರ್ವವು ಸಮಾಧಿಯ ಮೋಕ್ಷ ಸ್ವರೂಪವಾಗಿದ್ದರೆ ಆತ್ಮವಲ್ಲದೆ ಬೇರೆ ಹೇಗೆ ಸಮಾಧಿಯಾಗಬಹುದು? ಹೇಗೆ ಆತ್ಮನ ಆಕಾರ ಸಮಾಧಿಯಾಗಬಲ್ಲದು? ಸಮಾಧಿ ಇದೆ ಅಥವಾ ಇಲ್ಲ ಎಂದು ಹೇಗೆ ಹೇಳುವುದು? ನೀನು ವಿಶುದ್ಧ, ವಿದೇಹಿ, ಅಜ, ಅವ್ಯಯ. ನೀನೇ ಸಮನಾದ ತತ್ವ. ನನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ ಎಂದು ನಿನ್ನ ಆತ್ಮನನ್ನು ಕುರಿತು ಹೇಗೆ ಚಿಂತಿಸುತ್ತಿರುವೆ? ತತ್ವಮಸಿ ಮುಂತಾದ ವಾಕ್ಯದಿಂದ ಆತ್ಮನು ಪ್ರತಿಪಾದಿತನಾಗಿರುವನು. ಪಂಚಭೂತಗಳಿಂದ ಆಗಿರುವ ಪ್ರಪಂಚವನ್ನು ನೇತಿ ನೇತಿ ವಾಕ್ಯದಿಂದ ಮಿಥ್ಯೆ ಎಂದು ಶ್ರುತಿಯು ಹೇಳುತ್ತದೆ. ನಿರಂತರ ಎಲ್ಲವೂ ನಿನ್ನಿಂದ ತುಂಬಿ ತುಳುಕಾಡುತ್ತಿದೆ. ಆತ್ಮ ಆತ್ಮನಲ್ಲಿದೆ. ನೀನು ಧಾತುವೂ ಅಲ್ಲ, ಧ್ಯಾನವೂ ಅಲ್ಲ, ಚಿತ್ತವೂ ಅಲ್ಲ. ನೀನು ಹೇಗೆ ನಿರ್ಲಜ್ಜನಾಗಿ ಧ್ಯಾನ ಮಾಡುತ್ತಿರುವೆ? ನಾನೇ ಪರಮಾರ್ಥ ತತ್ವನಾದ ಗಗನದಂತಿರುವ ಸಮಸ್ವರೂಪನಾದ ಶಿವನಾದರೆ ನನ್ನಿಂದ ಶಿವ ಬೇರೆ ಎಂದು ನನಗೆ ಗೊತ್ತಿಲ್ಲ. ಆಗ ನಾನು ಅವನನ್ನು ಕುರಿತು ಪೂಜಿಸುವುದೆಂತು, ಮಾತನಾಡುವುದೆಂತು? ನಾನೇ ದೇಹ, ಮನಸ್ಸು ಎಂದು ಭಾವಿಸಿದರೆ ನಾನು ತತ್ವವಲ್ಲ. ಅದು ಕಲ್ಪನೆಯಿಂದಲೂ ಹೇತುವಿನಿಂದಲೂ ವರ್ಜಿತವಾಗಿದೆ. ಅದು ಸಮಸ್ವರೂಪವಾದುದು. ಗ್ರಾಹ್ಯ ಗ್ರಾಹಕ ಸಂಬಂಧದಿಂದ ಪಾರಾದುದು ಹೇಗೆ ಸ್ವಸಂವೇದ್ಯವಾಗಬಲ್ಲದು? ನಿಜವಾಗಿ ಅನಂತರೂಪದ ವಸ್ತುವಿಲ್ಲ, ಪದಾರ್ಥ ರೂಪದಲ್ಲಿರುವ ವಸ್ತುವೂ ಇಲ್ಲ. ಪರಮಾರ್ಥ ತತ್ವ ಆತ್ಮ ಸ್ವರೂಪವಾಗಿರುವುದು. ಅಲ್ಲಿ ಹಿಂಸಕನೂ ಇಲ್ಲ, ಅಹಿಂಸೆಯೂ ಇಲ್ಲ. ನೀನು ವಿಶುದ್ಧವಾದ, ಅವ್ಯಯವಾದ, ದೇಹವಿಲ್ಲದ, ಜನ್ಮವಿಲ್ಲದ ಸಮವಾದ ತತ್ವ. ಹೀಗಿರುವಾಗ ಆತ್ಮನ ವಿಷಯದಲ್ಲಿ ಭ್ರಾಂತಿಯನ್ನು ಹೇಗೆ ಹೊಂದುವುದು? ನಾನು ಭ್ರಾಂತನು ಎಂದು ಹೇಗೆ ಹೇಳುವುದು? ಮಡಕೆ ಒಡೆದು ಅದರಲ್ಲಿರುವ ಆಕಾಶ ಭೇದವರ್ಜಿತವಾದ ಮಹಾಕಾಶದಲ್ಲಿ ಲಯವಾಗುವುದು. ಮನಸ್ಸು ಶುದ್ಧವಾಗಿ ಶಿವಸ್ವರೂಪದಲ್ಲಿರುವಾಗ ಯಾವ ಭೇದ ಭಾವವೂ ಇರುವುದಿಲ್ಲ. ಘಟವೂ ಇಲ್ಲ, ಅದರಲ್ಲಿರುವ ಆಕಾಶವೂ ಇಲ್ಲ. ಜೀವನೂ ಇಲ್ಲ, ಅವನ ಶರೀರವೂ ಇಲ್ಲ. ವೇದ್ಯ ವೇದಕ ವರ್ಜಿತವಾದ
ಕೇವಲ ಬ್ರಹ್ಮಜ್ಞಾನವೇ ಇರುವುದು. ಯಾವುದು ಎಲ್ಲ ಸ್ಥಳದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಸತತವಾಗಿ ಧ್ರುವವಾಗಿ ಸರ್ವವಾಗಿರುವುದೋ, ಶೂನ್ಯಾಶೂನ್ಯಗಳಂತಿರುವುದೋ ಅದೇ ನಾನು ಎಂದು ನಿಸ್ಸಂಶಯವಾಗಿ ತಿಳಿ. ವೇದಗಳಾಗಲಿ, ಲೋಕಗಳಾಗಲಿ, ದೇವತೆಗಳಾಗಲಿ, ಯಜ್ಞಗಳಾಗಲಿ, ವರ್ಣಾಶ್ರಮಗಳಾಗಲಿ, ಕುಲವಾಗಲಿ, ಜಾತಿಯಾಗಲಿ, ಧೂಮ ಮಾರ್ಗವಾಗಲಿ, ದೀಪ್ತಿ ಮಾರ್ಗವಾಗಲಿ ಪರಮ ಗುರಿಯಲ್ಲ. ಏಕರೂಪವಾಗಿರುವ ಬ್ರಹ್ಮ ಒಂದೇ ಪರಮಾರ್ಥ ತತ್ವ. ನೀನು ವ್ಯಾಪ್ಯಕ ಭಾವದಿಂದ ನಿರ್ಮುಕ್ತವಾದ ಏಕ ಸತ್ಯವಾಗಿದ್ದರೆ ಕೆಲವು ವೇಳೆ ಪ್ರತ್ಯಕ್ಷನೆಂದು ಮತ್ತೆ ಕೆಲವು ವೇಳೆ ಪರೋಕ್ಷನೆಂದು ಹೇಗೆ ಭಾವಿಸುತ್ತೀಯೇ? ಕೆಲವರು ಅದ್ವೈತವನ್ನು ಇಚ್ಛಿಸುವರು, ಮತ್ತೆ ಕೆಲವರು ದ್ವೈತವನ್ನು ಇಚ್ಛಿಸುವರು. ಇಂತಹವರು ದ್ವೈತಾದ್ವೈತ ವರ್ಜಿತವಾದ ಸಮಸ್ವರೂಪವಾಗಿರುವ ತತ್ವವನ್ನು ತಿಳಿಯಲಾರರು. ಶ್ವೇತಾದಿ ವರ್ಣರಹಿತವಾದ ಶಬ್ದಾದಿ ಗುಣವರ್ಜಿತವಾದ ಮನಸ್ಸಿಗೂ ಮಾತಿಗೂ ನಿಲುಕದ ತತ್ವವನ್ನು ಅವರು ಹೇಗೆ ವಿವರಿಸುತ್ತಾರೆ? ದೇಹ, ಇಂದ್ರಿಯ, ಮನಸ್ಸು ಮುಂತಾದುವೆಲ್ಲ ಅನೃತವೆಂದು ಗೋಚರವಾದ ಮೇಲೆ ಆಕಾಶದಂತಿರುವ ಪರಬ್ರಹ್ಮ ವೇದ್ಯವಾಗುವುದು. ಆಗ ದ್ವೈತ ಪರಂಪರೆಯೂ ನಿನಗೆ ಇರುವುದಿಲ್ಲ. ನಿರುಪಾಧಿಕನಾದ ಆತ್ಮನು ಪರತತ್ವಕ್ಕಿಂತ ಬೇರೆಯಲ್ಲವೆಂದು ನನಗೆ ತೋರುತ್ತದೆ. ಅದು ಆಕಾಶ ರೂಪದಲ್ಲಿಯೂ ಏಕವಾಗಿಯೂ ಇರುವುದು. ಧ್ಯಾತ ಮತ್ತು ಧ್ಯಾನ ಹೇಗೆ ಆಗುತ್ತವೆ? ನಾನು ಏನು ಮಾಡಲಿ, ಏನು ತಿನ್ನಲಿ, ಯಾವುದನ್ನು ಹೋಮ ಮಾಡಲಿ, ಯಾವ ದಾನವನ್ನು ಕೊಡಲಿ, ಇವುಗಳಿಗೂ ನನಗೂ ಸಂಬಂಧವಿಲ್ಲ. ಏಕೆಂದರೆ ನಾನು ವಿಶುದ್ಧ, ಅವ್ಯಯ ಮತ್ತು ಅಜ. ಜಗತ್ತೆಲ್ಲ ಆಕಾರಹೀನವೆಂದು ತಿಳಿ, ಜಗತ್ತೆಲ್ಲ ವಿಕಾರಹೀನವೆಂದು ತಿಳಿ, ಜಗತ್ತೆಲ್ಲ ವಿಶುದ್ಧ ದೇಹವೆಂದು ತಿಳಿ, ಜಗತ್ತೆಲ್ಲ ಶಿವೈಕ ರೂಪವೆಂದು ತಿಳಿ. ನಿಸ್ಸಂದೇಹವಾಗಿ ನೀನೇ ಪರಮತತ್ವ. ಪುನಃ ನನಗೆ ಏನು ತಿಳಿದಿದೆ? ಸಾಧಾರಣ ದೃಷ್ಟಿಯಿಂದ ನೋಡಿದರೆ ನನಗೆ ಏನು ತಿಳಿದಿದೆ? ಎಲ್ಲ ಜ್ಞಾನಕ್ಕೂ ಆಧಾರಭೂತನಾದ ಆತ್ಮನು ನನಗೆ ಗೊತ್ತಿಲ್ಲ ಅಥವಾ ಗೊತ್ತಿದೆ ಎಂದು ಹೇಗೆ ಹೇಳುವುದು? ಮಾಯೆ ಮಾಯೆ ಎಂದು ಎಲ್ಲರೂ ಕೂಗುವರು. ಮಗು, ಇದು ಹೇಗೆ ಛಾಯೆ? ಛಾಯೆಯೂ ಇಲ್ಲ. ತತ್ವವನ್ನು ಬಿಟ್ಟರೆ ಪ್ರಪಂಚ ಛಾಯೆಯಂತೆಯೂ ಇರಲಾರದು. ಇದೆಲ್ಲವೂ ಒಂದೇ ತತ್ವ. ವ್ಯೋಮಾಕಾರದಂತಿದೆ, ನಿರಂಜನವಾಗಿದೆ. ನನಗೆ ಆದಿ ಮಧ್ಯ ಅಂತ್ಯ ಇವುಗಳಿಲ್ಲ. ಎಂದೂ ನಾನು ಬದ್ಧನಲ್ಲ. ಸ್ವಭಾವತಃ ನಿರ್ಮಲನು ನಾನು, ಶುದ್ಧನು ನಾನು. ಇದೇ ನನ್ನ ದೃಢವಾದ ಮತ. ಮಹತ್ತಿನಿಂದ ಹಿಡಿದು ಜಗತ್ತಿನವರೆಗೆ ನನಗೆ ಯಾವುದೂ ಕಾಣುವುದೇ ಇಲ್ಲ. ಎಲ್ಲವೂ ಬ್ರಹ್ಮವೇ. ಅಲ್ಲಿ ವರ್ಣಾಶ್ರಮಗಳು ಎಲ್ಲಿ ಇರಬಲ್ಲವು? ಎಲ್ಲ ವಿಧದಲ್ಲಿಯೂ ನಿರಂತರವಾಗಿ ನಾನೇ ಸರ್ವವೆಂದು ಭಾವಿಸುತ್ತೇನೆ. ನನಗೆ ಯಾವ ಆಶ್ರಯವೂ ಇಲ್ಲ. ವ್ಯೋಮವೇ ಮೊದಲಾದ ಪಂಚಭೂತಗಳಾವುವೂ ಇಲ್ಲ. ಆತ್ಮನು ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ, ನಪುಂಸಕನೂ ಅಲ್ಲ. ಅವನು ಜ್ಞಾನವೂ ಅಲ್ಲ, ಕಲ್ಪನೆಯೂ ಅಲ್ಲ. ಹೀಗಿರುವಾಗ ಅವನು ಆನಂದ ರೂಪನು ಅಥವಾ ನಿರಾನಂದನೆಂದು ಹೇಗೆ ತಿಳಿಯುವೆ? ಆತ್ಮನು ಪಂಗಡ ಯೋಗದಿಂದ ಶುದ್ಧನಾಗುವುದೂ ಇಲ್ಲ, ಮನೋವಿನಾಶದಿಂದ ಶುದ್ಧನಾಗುವುದೂ ಇಲ್ಲ, ಗುರೋಪದೇಶದಿಂದಲೂ ಶುದ್ಧನಾಗುವುದಿಲ್ಲ. ಸ್ವಯಂ ಆತ್ಮನೇ ತತ್ವ ಮತ್ತು ಸ್ವಸಂವೇದ್ಯ. ಪಂಚಭೂತಗಳಿಂದ ಆದ ದೇಹವೂ ಇಲ್ಲ, ವಿದೇಹವೂ ಇಲ್ಲ. ಆತ್ಮನೇ ಸರ್ವವೂ ಆಗಿರುವನು. ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳ ಆಚೆ ತುರಿಯವಿರುವುದೆಂದು ನೀನು ಹೇಗೆ ಬಲ್ಲೆ? ನಾನು ಬದ್ಧನೂ ಅಲ್ಲ, ಮುಕ್ತನೂ ಅಲ್ಲ. ನಾನು ಬ್ರಹ್ಮದಿಂದ ಬೇರೆ ಅಲ್ಲ. ನಾನು ಕರ್ತೃವೂ ಅಲ್ಲ, ಭೋಕ್ತೃವೂ ಅಲ್ಲ. ನಾನು ವ್ಯಾಪ್ತನೂ ಅಲ್ಲ, ವ್ಯಾಪಕನೂ ಅಲ್ಲ. ಜಲವನ್ನು ಜಲದೊಂದಿಗೆ ಬೆರೆಸಿದರೆ ಅದು ಹೇಗೆ ಭೇದವಿಲ್ಲದೆ ಜಲವಾಗುವುದೋ ಹಾಗೆಯೇ ಪ್ರಕೃತಿ ಪುರುಷರು ಅಭಿನ್ನರೆಂದು ನನಗೆ ತೋರುತ್ತದೆ.
ನೀನು ಮುಕ್ತನಲ್ಲದಿದ್ದರೆ ಬದ್ಧನೂ ಅಲ್ಲ. ಆತ್ಮನು ಒಬ್ಬನೇ ಸತ್ಯವಾಗಿರುವಾಗ ಅವನು ಸಾಕಾರವೆಂತಲೂ ನಿರಾಕಾರವೆಂತಲೂ ಹೇಗೆ ತಿಳಿಯುತ್ತೀಯೇ? ಮರೀಚ ಜಲದಂತಿರುವ ನಿನ್ನ ಅಪರ ಸ್ವರೂಪ ಗೊತ್ತಿರುವಂತೆ ಗಗನದಂತಿರುವ ನಿನ್ನ ಪರಸ್ವರೂಪವೂ ನನಗೆ ಗೊತ್ತಿದೆ. ನನಗೆ ಗುರುವೂ ಇಲ್ಲ, ಉಪದೇಶವೂ ಇಲ್ಲ, ಉಪಾಧಿಯೂ ಇಲ್ಲ, ಕ್ರಿಯೆಯೂ ಇಲ್ಲ. ಗಗನದಂತೆ ವಿದೇಹಿ ಎಂದು ತಿಳಿ. ಸ್ವಭಾವತಃ ನಾನು ಪರಿಶುದ್ಧನು, ವಿಶುದ್ಧನೂ ನೀನು. ಅಶರೀರ ಚಿತ್ತ ನಿನ್ನಲ್ಲಿ ಇಲ್ಲ. ಪರಾತ್ಪರನಾದ ಆತ್ಮನೇ ನಾನು. ಪರತತ್ವವು ಬೇರೆ ಎಂದು ಹೇಳುವುದಕ್ಕೆ ನಿನಗೆ ಲಜ್ಜೆಯಾಗುವುದಿಲ್ಲವೇ? ಚಿತ್ತವೇ ಏತಕ್ಕೆ ರೋಧಿಸುವೆ? ನಿಜವಾಗಿಯೂ ನೀನು ಆತ್ಮ, ಆತ್ಮಸ್ವರೂಪವೇ ನೀನು ವತ್ಸ. ಕಾಲಾತೀತವಾದ ಅದ್ವೈತವೆಂಬ ಪರಮಾಮೃತವನ್ನು ಕುಡಿ. ಆತ್ಮ ಸಾಕ್ಷಾತ್ಕಾರ ನಿರಂತರವಾಗಿರುವುದು. ಅದರಲ್ಲಿ ಬೋಧವೂ ಇಲ್ಲ, ಅಬೋಧವೂ ಇಲ್ಲ, ಅಥವಾ ಬೋಧ ಅಬೋಧಗಳ ಮಿಶ್ರವೂ ಇಲ್ಲ. ಯಾರಿಗೆ ಇಂತಹ ಜ್ಞಾನ ಪ್ರಾಪ್ತಿಯಾಗಿರುವುದೋ ಅವರು ಅನ್ಯತಾ ಇರಲಾರರು. ಜ್ಞಾನ ತರ್ಕವಲ್ಲ, ಸಮಾಧಿ ಯೋಗವೂ ಅಲ್ಲ, ಗುರೋಪದೇಶವೂ ಅಲ್ಲ. ಅದು ದೇಶ ಕಾಲಗಳಲ್ಲಿ ಒಂದು ಘಟನೆ ಅಲ್ಲ. ಅದು ಜ್ಞಾನದ ಸಹಜ ಸ್ಥಿತಿ. ನಾನು ಸಹಜವಾದ ಧ್ರುವವಾದ ಆಕಾಶದಂತಿರುವ ತತ್ವ. ನಾನು ಹುಟ್ಟಿದವನೂ ಅಲ್ಲ, ಮೃತನೂ ಅಲ್ಲ. ನನಗೆ ಶುಭ ಅಶುಭ ಕರ್ಮಗಳೂ ಇಲ್ಲ. ವಿಶುದ್ಧವಾದ ನಿರ್ಗುಣ ಬ್ರಹ್ಮವೇ ನಾನು. ನನಗೆ ಬಂಧ ಮುಕ್ತಿಗಳು ಹೇಗೆ ಇರಬಲ್ಲವು? ದೇವನು ಸರ್ವವ್ಯಾಪಿಯಾಗಿ ಸ್ಥಿರನಾಗಿ ಪೂರ್ಣನಾಗಿ ನಿರಂತರನಾಗಿದ್ದರೆ ನನಗೆ ಅಂತರ ಗೋಚರಿಸುವುದಿಲ್ಲ. ಅವನು ಬಾಹ್ಯದಲ್ಲಿರುವವನು, ಆಂತರ್ಯದಲ್ಲಿರುವವನು ಎಂದು ಹೇಗೆ ಹೇಳಬಹುದು? ಜಗತ್ತೆಲ್ಲ ಅಖಂಡವಾಗಿ ನಿರಂತರವಾಗಿ ಪ್ರಕಾಶಿಸುತ್ತದೆ. ಆಶ್ಚರ್ಯ! ದ್ವೈತ ದ್ವೈತವೆಂಬ ಮನೋಭಾವವನ್ನು ಮಾಯೆ ಹೇಗೆ ಸೃಷ್ಟಿಸಿರುವುದು? ಸಾಕಾರ ನಿರಾಕಾರಗಳನ್ನು ನೇತಿ ನೇತಿ ಎಂಬ ಭಾವನೆಯಿಂದ ನಿರಾಕರಿಸಿದರೆ ಕೊನೆಗುಳಿಯುವವನೇ ಭೇದ ಭೇದ ವಿನಿರ್ಮುಕ್ತನಾದ ಕೇವಲ ಶಿವನು. ನಿನಗೆ ತಂದೆ ತಾಯಿಗಳಿಲ್ಲ, ಬಂಧುವಿಲ್ಲ, ಪತ್ನಿ ಸುತರಿಲ್ಲ, ಮಿತ್ರನಿಲ್ಲ. ನಿನಗೆ ನಿನ್ನ ಪಕ್ಷದವರ ಮೇಲಾಗಲಿ ಅಥವಾ ಪರಪಕ್ಷದವರ ಮೇಲಾಗಲಿ ಅಕ್ಕರೆಯಿಲ್ಲ. ಹೀಗಿರುವಾಗ ನಿನ್ನ ಮನಸ್ಸು ಹೇಗೆ ದುಃಖದಲ್ಲಿರುವುದು? ಎಲೈ ಚಿತ್ತವೇ, ದಿವಾರಾತ್ರಿಗಳು ನಿನಗಿಲ್ಲ, ಉದಯಾಸ್ತಗಳಿಲ್ಲ. ಬುದ್ಧಿವಂತರು ವಿದೇಹಿಗೆ ದೇಹವನ್ನು ಹೇಗೆ ಕಲ್ಪಿಸಬಲ್ಲರು? ಅವಿಭಕ್ತವಾದುದೂ ಇಲ್ಲ, ವಿಭಕ್ತವಾದುದೂ ಇಲ್ಲ, ಸುಖ ದುಃಖಾದಿಗಳೂ ಇಲ್ಲ. ಅವ್ಯಯನಾಗಿರುವ ಆತ್ಮನು ಪೂರ್ಣನೂ ಅಲ್ಲ, ಅಂಶನೂ ಅಲ್ಲ ಎಂದು ತಿಳಿ. ನಾನು ಕರ್ತೃವೂ ಅಲ್ಲ, ಭೋಕ್ತೃವೂ ಅಲ್ಲ. ಹಿಂದೆ ಆಗಲಿ ಈಗ ಆಗಲಿ ನನಗೆ ಕರ್ಮವೂ ಇಲ್ಲ, ಅದರ ಪರಿಣಾಮವೂ ಇಲ್ಲ. ನನಗೆ ದೇಹವೂ ಇಲ್ಲ, ವಿದೇಹವೂ ಇಲ್ಲ. ನನ್ನದು ನನ್ನದಲ್ಲ ಎಂದು ಹೇಗೆ ಹೇಳುವುದು? ನನ್ನಲ್ಲಿ ರಾಗಾದಿ ದೋಷಗಳೂ ಇಲ್ಲ, ದೇಹಾದಿ ದುಃಖಗಳೂ ಇಲ್ಲ. ವಿಶಾಲವಾದ ಗಗನದಂತಿರುವ ಆತ್ಮನೇ ನಾನೆಂದು ತಿಳಿ. ನನ್ನ ಸಖನಾದ ಮನಸ್ಸೇ, ಸಾಕು ಈ ವ್ಯರ್ಥವಾದ. ಇದನ್ನೆಲ್ಲ ಸರಿಯಾಗಿ ಆಲೋಚಿಸಬೇಕು. ಸಾರಭೂತವಾದುದನ್ನು ನಿನಗೆ ಹೇಳಿರುವೆ. ನೀನೇ ತತ್ವ, ನೀನು ಗಗನದಂತಿರುವೆ. ಯೋಗಿಗಳು ಯಾವ ಭಾಗದಲ್ಲಾಗಲಿ ಯಾವ ಸ್ಥಳದಲ್ಲಾಗಲಿ ಮೃತರಾದರೂ ಘಟಾಕಾಶ ಮಹಾಕಾಶದಲ್ಲಿ ಲೀನವಾಗುವಂತೆ ಪರತತ್ವದಲ್ಲಿ ಲೀನವಾಗುವರು. ತೀರ್ಥಕ್ಷೇತ್ರದಲ್ಲಾಗಲಿ ಅಂತ್ಯಜನ ಗೃಹದಲ್ಲಾಗಲಿ ಸ್ಮೃತಿ ಇಲ್ಲದೇ ಇರಲಿ, ಯೋಗಿ ಕಾಲವಾದರೆ ಸರ್ವವ್ಯಾಪಿಯಾದ ಕೈವಲ್ಯ ಸ್ಥಿತಿಯಲ್ಲಿ ಲೀನವಾಗುವನು. ಯೋಗಿಗಳು ಧರ್ಮಾರ್ಥ ಕಾಮ ಮೋಕ್ಷ ಮಾನವಾದಿ ಚರಾಚರ ವಸ್ತುಗಳಿಂದ ಕೂಡಿದ ಜಗತ್ತು ಇವನ್ನೆಲ್ಲ ಮಾರೀಚ ಜಲದಂತೆ ಭಾವಿಸುವರು. ಭೂತ ವರ್ತಮಾನ ಭವಿಷ್ಯಗಳಿಗೆ ಸೇರಿದ ಕರ್ಮವನ್ನು ಮಾಡುವುದಾಗಲಿ
ಅದರ ಫಲವನ್ನು ಅನುಭವಿಸುವುದಾಗಲಿ ಯಾವುದೂ ನನಗೆ ಇಲ್ಲ ಎಂಬ ನಿಶ್ಚಿತ ಮತಿ ನನಗಿರುವುದು. ಅವಧೂತನು ತಾನೊಬ್ಬನೇ ಸಮರಸಪೂತನಾಗಿ ಒಂದು ಶೂನ್ಯ ಸ್ಥಾನದಲ್ಲಿ ಸುಖದಿಂದಿರುವನು ಅಥವಾ ಗರ್ವ ತೊರೆದು ನಗ್ನನಾಗಿ ಚಲಿಸುವನು, ಏಕೆಂದರೆ ಅವನಿಗೆ ಎಲ್ಲವೂ ತನ್ನ ಆತ್ಮದಲ್ಲಿಯೇ ದೊರಕುವುದು. ಎಲ್ಲಿ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳೊಂದಿಗೆ ತುರಿಯವೂ ಇಲ್ಲವೋ, ಎಲ್ಲಿ ಜ್ಞಾನಿ ತತ್ವವನ್ನು ತನ್ನ ಆತ್ಮನಲ್ಲೇ ಕಾಣುವನೋ, ಎಲ್ಲಿ ಧರ್ಮ ಅಧರ್ಮಗಳಿಲ್ಲವೋ, ಅಲ್ಲಿ ಬಂಧ ಮೋಕ್ಷಗಳೆಲ್ಲಿ? ಮಂತ್ರೋಚ್ಚಾರಣೆಯಿಂದ ಇದು ಲಭಿಸದು, ಛಂದೋಲಕ್ಷಣದಿಂದಲೂ ತಂತ್ರದಿಂದಲೂ ಇದು ದೊರಕದು. ಭಾವ ಪರಿಶುದ್ಧವಾಗಿ ಸಮರಸದಲ್ಲಿ ಮಗ್ನನಾದ ಮೇಲೆ ಇದು ಪ್ರಾಪ್ತವಾಗುವುದು. ಪರಮ ಅವಧೂತನ ವಚನವಿದು. ಇದುವರೆವಿಗೂ ಹೇಳಿರುವುದು ಶಾಸ್ತ್ರದ ಮತ್ತು ಸ್ವಂತ ಅನುಭವದ ಆಧಾರದ ಮೇಲೆ ಇರುವುದು. ಅಲ್ಲಿ ಶೂನ್ಯವೂ ಇಲ್ಲ, ಅಶೂನ್ಯವೂ ಇಲ್ಲ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ.